ಈಗ ಕ್ವಶನ್ ನೋಡ್ಕೊಳ್ಳಿ. ಇಫ್ ಯು ಈಸ್ ಈಕ್ವಲ್ ಟು ವೈ ಝೆಡ್ ಬೈ ಎಕ್ಸ್, ವಿ ಅಂದರೆ ಝೆಡ್ ಎಕ್ಸ್ ಬೈ ವೈ, ಡಬ್ಲ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ಬೈ ಝೆಡ್, ಶೋ ದಟ್ ಡೋ ಆಫ್ ಯು ಕಮ ವಿ ಕಮ ಡಬ್ಲ್ಯೂ ಡಿವೈಡ್ ಬೈ ಡೋ ಆಫ್ ಎಕ್ಸ್ ಕಮ ವೈ ಕಮ ಝೆಡ್ ಈಸ್ ಈಕ್ವಲ್ ಟು 4. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಯು ಬರ್ಕೊಳ್ಳಿ. ಯು ಏನು? ವೈ ಝೆಡ್ ಬೈ ಎಕ್ಸು. ವಿ ಏನು? ಬೈ ವೈ. ಡಬ್ಲ್ಯೂ ಏನು? ಎಕ್ಸ್ ವೈ ಬೈ ಝೆಡ್. ಈಗ ನಾವು ಏನು ಮಾಡಬೇಕು? ಫೈನ್ ಮಾಡಬೇಕಾಗಿರೋದು ಡೋ ಆಫ್ ಯು ಕಮ ವಿ ಕಮ ಡಬ್ಲ್ಯೂ ಡಿವೈಡೆಡ್ ಬೈ ಎಕ್ಸ್ ಕಮ ವೈ ಕಮ ಝೆಡ್. ಡೋ ಆಫ್ ಎಕ್ಸ್ ಕಮ ವೈ ಕಮ ಝೆಡ್. ಇದಕ್ಕೆ ಫಾರ್ಮುಲಾ ಹೇಳಿ. ಡೋ ಯು ಬೈ ಡೋ ಎಕ್ಸ್, ಆಮೇಲೆ ಡೋ ಯು ಬೈ ಡೋ ವೈ, ಆಮೇಲೆ ಡೋ ಯು ಬೈ ಡೋ ಝೆಡ್. ನೆಕ್ಸ್ಟ್ ಡೋ ವಿ ಬೈ ಡೋ ಎಕ್ಸ್, ಆಮೇಲೆ ಡೋ ವಿ ಬೈ ಡೋ ವೈ, ಆಮೇಲೆ ಡೋ ವಿ ಬೈ ಡೋ ಝೆಡ್. ನೆಕ್ಸ್ಟ್ ಡೋ ಡಬ್ಲ್ಯೂ ಬೈ ಡೋ ಎಕ್ಸ್, ಆಮೇಲೆ ಡೋ ಡಬ್ಲ್ಯೂ ಬೈ ಡೋ ವೈ, ಆಮೇಲೆ ಡೋ ಡಬ್ಲ್ಯೂ ಬೈ ಡೋ ಝೆಡ್. ಇದು ಫಾರ್ಮುಲಾ. ಫಸ್ಟು ಯುನ ವಿತ್ ರೆಸ್ಪೆಕ್ಟು ಏನು ಮಾಡಬೇಕು ನಾವು? ಎಕ್ಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸು ಡಿಫ್ರೆನ್ಷಿಯೇಟ್ ಮಾಡೋದು ಯಾವ ಥರ? ಈಗ ನೋಡಿ, ಯು ಅಂದ್ರೇನು? ವೈ ಝೆಡ್ ಬೈ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ವೈ ಝೆಡ್ ಬೈ ಎಕ್ಸ್ ಅಂದರೆ ಏನು? ಈಗ ನೋಡಿ, ವೈ ಝೆಡ್ ಬೈ ಎಕ್ಸ್ ಅಂದರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇದು ಒನ್ ಟರ್ಮ್ ಅಂದ್ಕೊಳ್ಳಿ. ಏನು ಅಂದ್ಕೊಳ್ಳಿ? ಒನ್ ಟರ್ಮ್. ಇಲ್ಲಿ ಏನೇನಿದೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು, ಆ್ಯಕ್ಚುಲಾಗಿ ಈಗ ಇದರಲ್ಲಿ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಒಂದು ವೈ, ಇನ್ನೊಂದು ಝೆಡ್ಡು, ಇನ್ನೊಂದು 1/x. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಈಗ ವೈ ಝೆಡ್ಡು 1/x. ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ನು ಇಲ್ಲಿ ವೈ ಮತ್ತು ಝೆಡ್ಡು ಕಾನ್ಸ್ಟೆಂಟು. ವೈ ಝೆಡ್ನ ಹಂಗೆ ಇಟ್ಕೋಬೇಕು, 1/xಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ನಾಲ್ಕು ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ 1/x ಅಂದರೆ ಏನು? -1/x². ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ವೈ ಝೆಡ್ ಬೈ ಎಕ್ಸ್ ಅಂದರೆ ಏನು ಹೇಳಿ? ವೈ ಝೆಡ್ ಇಂಟು 1/x ಇದ್ದಂಗೆ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಡೋ ಯು ಬೈ ಡೋ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಯು ಅಂದ್ರೇನು? ವೈ ಝೆಡ್ ಬೈ ಎಕ್ಸ್. ವೈ ಝೆಡ್ ಬೈ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಎಸ್ ವೈ ಝೆಡ್ ಇಂಟು 1/x. ಇಲ್ಲಿ ಎಷ್ಟು ಟರ್ಮ್ ಇದೆ? 1 ಟರ್ಮ್ ಇದೆ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸು ಇದೆಯಾ? ಇದೆ. ಎಕ್ಸ್ ಟರ್ಮ್ ಬಂದು ಒನ್ ಟರ್ಮಲ್ಲಿ ಎಕ್ಸ್ ಬಂದು 1/x ಅಂದ್ಕೊಳ್ಳಿ. ಎಕ್ಸ್ ಫಂಕ್ಷನ್ ಬಂದು ಏನು? 1/x. ವೈ ಝೆಡ್ನ ಬೇರೆದನ್ನ ಹಂಗೆ ಇಟ್ಕೋಬೇಕು. ಇಲ್ಲಿ ವೈ ಝೆಡ್ನ ಹಂಗೆ ಇಟ್ಕೊಳ್ಳಿ. ಯಾವ್ದನ್ನ ಹಂಗೆ ಇಟ್ಕೋತೀರಾ? 1/xಗೆ ಡಿಫ್ರೆನ್ಷಿಯೇಷನ್ ಏನು? -1/x². ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಯುನ ವಿತ್ ರೆಸ್ಪೆಕ್ಟ್ ಟು ವೈ. ಇದನ್ನ ಬೇರೆ ಮಾಡೋದು ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಗೆ ಹೆಲ್ಪ್ ಆಗುತ್ತೆ. ಯಾವುದಕ್ಕೆ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಬಿಟ್ಟು ಬೇರೆದನ್ನ ವೈನ ಒಂದು ಕಡೆ ಮಾಡ್ಕೊಳ್ಳಿ. ಹೇಳಿ, ಇಲ್ಲೇನಿದೆ? ಝೆಡ್ ಬೈ ಎಕ್ಸ್ನ ಹಂಗೆ ಬರ್ಕೊಳ್ಳಿ. ಏನಂತ ಬರ್ಕೊಳ್ಳಿ? ಝೆಡ್ ಬೈ ಎಕ್ಸ್ ಇಂಟು ವೈ. ನೀವು ವೈ ಝೆಡ್ ಬೈ ಎಕ್ಸ್ನ ಈ ಥರ ಬರೆಯೋಕ್ಕೆ ಬರಬೇಕು ನಿಮಗೆ. ಅರ್ಥ ಆಯ್ತಲ್ವಾ? ಈಗ ಇದನ್ನ ಯಾವ್ದು ಮಾಡಿ? ವಿತ್ ರೆಸ್ಪೆಕ್ಟ್ ಟು ವೈಗೆ ಇದು ಯೂಸ್ ಮಾಡಿ. ವೈ ಝೆಡ್ ಬೈ ಎಕ್ಸ್ ಅಂದರೂ ಈ ಥರನೂ ಬರಿಬೋದು, ಈ ಥರನೂ ಬರಿಬೋದು. ಇದನ್ನ ಯಾವಾಗ ಯೂಸ್ ಮಾಡಿ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ. ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ಎಷ್ಟು ಟರ್ಮ್ ಇದೆ? 1 ಟರ್ಮ್ ಇದೆ ಅಂದ್ಕೊಳ್ಳಿ. ಝೆಡ್ ಬೈ ಎಕ್ಸ್ನ ವೈ ಬಿಟ್ಟು ಬೇರೆದನ್ನ ಹಂಗೆ ಇಟ್ಕೊಳ್ಳಿ. ಝೆಡ್ ಬೈ ಎಕ್ಸ್ನ ಏನು ಮಾಡಬೇಕು? ಹಂಗೆ ಇಟ್ಕೋಬೇಕು. ಎಕ್ಸ್ ವೈಗೆ ಡಿಫ್ರೆನ್ಷಿಯೇಷನ್ ಏನು? 1. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು? ಝೆಡ್. ಯುನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡೋಕ್ಕೆ ಇದನ್ನ ಯಾವ ಥರ ರಿಅರೇಂಜ್ ಮಾಡ್ಕೊಳ್ಳೋಣ? ವೈ ಬೈ ಎಕ್ಸ್ ಇಂಟು ಝೆಡ್. ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡೋಕ್ಕೆ ಯೂಸ್ ಮಾಡೋಣ. ಗೊತ್ತಾಗ್ತಿದೆಯಲ್ವಾ? ವೈ ಝೆಡ್ ಬೈ ಎಕ್ಸ್ನ ಯಾವ ಥರ ಬರಿಬೋದು ನಾವು? ವೈ ಬೈ ಎಕ್ಸ್ ಇಂಟು ಝೆಡ್. ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ವೈ ಬೈ ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಝೆಡ್ಗೆ ಏನು ಡಿಫ್ರೆನ್ಷಿಯೇಷನ್ನು? 1. ಹೇಳಿ, ಏನಾಗುತ್ತೆ ಇದು? ವೈ ಬೈ ಎಕ್ಸ್ ಇಂಟು 1. ಈಗ ನೆಕ್ಸ್ಟು ವಿನ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು? ಎಕ್ಸು. ವಿ ಅಂದ್ರೇನು?
ಝೆಡ್ ಎಕ್ಸ್ ಬೈ ವೈ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಕ್ಕೆ ನಾವೇನು ಮಾಡಬೇಕು, ಎಕ್ಸ್ನ ಒಂದು ಕಡೆ ಮಾಡ್ಕೋಬೇಕು, ಬೇರೆದನ್ನ ಆಚೆ ಬರ್ಕೋಬೇಕು. ಝೆಡ್ ಬೈ ವೈನ ಆಚೆ ಬರ್ಕೊಳ್ಳಿ, ಎಕ್ಸ್ನ 1. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಕ್ಕೆ ಯೂಸ್ ಮಾಡಿ. ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ವಿ ಅಂದ್ರೇನು, ಝೆಡ್ ಎಕ್ಸ್ ಬೈ ವೈ. ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಝೆಡ್ ಬೈ ವೈನ ಏನು ಮಾಡಬೇಕು, ಆಚೆ ಬರ್ಕೋಬೇಕು. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, 1. ಈಗ ವಿನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋದು ಯಾವ ಥರ, ವಿ ಅಂದರೆ ಇದೇ ತಾನೆ, ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಝೆಡ್ ಎಕ್ಸ್ ಬೈ ವೈನ ಯಾವ ಥರ ಬರಿಬೋದು, ಝೆಡ್ ಎಕ್ಸ್ ಇಂಟು 1 ಬೈ ವೈ. ಈಗ ಝೆಡ್ ಎಕ್ಸ್ನ ಹಂಗೆ ಇಟ್ಕೊಳ್ಳಿ, 1 ಬೈ ವೈಗೆ ಡಿಫ್ರೆನ್ಷಿಯೇಷನ್ ಏನು, -1 ಬೈ ವೈ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ. ಈಗ ಝೆಡ್ ಎಕ್ಸ್ ಬೈ ವೈನ ಝೆಡ್ ಎಕ್ಸ್ ಇಂಟು 1 ಬೈ ವೈ ಅಂತ ಬರ್ಕೋಬೋದು. ನೆಕ್ಸ್ಟ್ ಝೆಡ್ ಎಕ್ಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋಕ್ಕೆ ಯೂಸ್ ಮಾಡಿ, ಗೊತ್ತಾಗ್ತಿದೆಯಲ್ವಾ. ಈಗ ನೆಕ್ಸ್ಟು ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡೋಕ್ಕೆ ಏನು ಮಾಡಬೇಕು, ಝೆಡ್ ಎಕ್ಸ್ ಬೈ ವೈನ ಯಾವ ಥರ ಬರ್ಕೋಬೇಕು, ಎಕ್ಸ್ ಬೈ ವೈ ಇಂಟು ಝೆಡ್. ಗೊತ್ತಾಗ್ತಿದೆಯಲ್ವಾ. ಝೆಡ್ ಎಕ್ಸ್ ಬೈ ವೈನ ಯಾವ ಥರ ಬರೀಬೇಕು, ಎಕ್ಸ್ ಬೈ ವೈ ಇಂಟು ಝೆಡ್. ಈಗ ನೋಡಿ, ಎಕ್ಸ್ ಬೈ ವೈ ಇಂಟು ಝೆಡ್ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡೋಕ್ಕೆ ಯೂಸ್ ಮಾಡಿ. ಎಕ್ಸ್ ಬೈ ವೈ ಇಟ್ಕೊಳ್ಳಿ ಹಂಗೆ, ಝೆಡ್ಗೆ ಡಿಫ್ರೆನ್ಷಿಯೇಷನ್ ಏನು, 1. ಅರ್ಥ ಆಗ್ತಿದೆಯಲ್ವಾ. ಈಗ ಡಬ್ಲ್ಯೂ ಅಂದರೆ ಏನು, ಎಕ್ಸ್ ವೈ ಬೈ ಝೆಡ್. ಇದನ್ನ ರೀಅರೇಂಜ್ ಮಾಡಿ ಹೇಳಿ, ಎಕ್ಸ್ ವೈ ಬೈ ಝೆಡ್. ಗೊತ್ತಾಗ್ತಿದೆಯಲ್ವಾ. ಫಸ್ಟು ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ಎಕ್ಸ್ ಮಾಡಬೇಕು. ಈ ಎಕ್ಸ್ ವೈ ಬೈ ಝೆಡ್ನ ಯಾವ ಥರ ಬರ್ಕೋಬೇಕು, ವೈ ಬೈ ಝೆಡ್ ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ. ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, ವೈ ಬೈ ಝೆಡ್ ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, 1. ಎಕ್ಸ್ ವೈ ಬೈ ಝೆಡ್ನ ಯಾವ ಥರ ಬರ್ಕೋಬೋದು, ಈಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಡಬ್ಲ್ಯೂ ವಿತ್ ರೆಸ್ಪೆಕ್ಟ್ ಟು ವೈ, ವೈನ ಸಪ್ರೇಟ್ ಮಾಡಿಬಿಟ್ಟು ಬೇರೆದನ್ನ ಆಚೆ ಬರ್ಕೊಳ್ಳಿ, ಎಕ್ಸ್ ಬೈ ಝೆಡ್ ಇಂಟು ವೈ. ಅರ್ಥ ಆಗ್ತಿದೆಯಲ್ವಾ. ಎಕ್ಸ್ ಬೈ ಝೆಡ್ ಹಂಗೆ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ ಏನು, 1. ನೆಕ್ಸ್ಟು ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡೋಕ್ಕೆ ಎಕ್ಸ್ ವೈ ಬೈ ಝೆಡ್ನ ಯಾವ ಥರ ಬರ್ಕೋಬೇಕು, ಎಕ್ಸ್ ವೈ ಇಂಟು 1 ಬೈ ಝೆಡ್. ಕರೆಕ್ಟ್ ಅಲ್ವಾ. ಎಕ್ಸ್ ವೈನ ಹಂಗೆ ಇಟ್ಕೊಳ್ಳಿ, 1 ಬೈ ಝೆಡ್ಗೆ ಡಿಫ್ರೆನ್ಷಿಯೇಷನ್ ಏನು, -1 ಬೈ ಝೆಡ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ. ಇದೆಲ್ಲ ಬೇಕಾಗಿಲ್ಲ, ಗೊತ್ತಾಗ್ತಿದೆಯಲ್ವಾ. ಡೈರೆಕ್ಟಾಗೆ ಮಾಡ್ಬೋದು. ಯಾವ ಥರ ಅಂದರೆ, ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಕ್ಸ್ ಎಲ್ಲಿದೆ, ಕೆಳಗಡೆ ಇದೆ. ವೈ ಝೆಡ್ನ ಹಂಗೆ ಇಟ್ಕೊಂಡು ಎಕ್ಸ್ ಕೆಳಗಡೆ ಇದ್ದರೆ 1 ಬೈ ಎಕ್ಸ್ ಇದ್ದಂಗೆ, ಬರೀ ಎಕ್ಸ್ ಅಲ್ಲ. ಇಲ್ಲಿ 1 ಬರಿಬಾರ್ದು, ಏನು ಬರಿಬೇಕು, -1 ಬೈ ಎಕ್ಸ್ ಸ್ಕ್ವೇರ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಕೆಳಗಡೆ ಇದೆಯಾ, ಮೇಲ್ಗಡೆ ಇದೆಯಾ, ಮೇಲೆ ಇದೆ. ವೈ ಬಿಟ್ಟು ಬೇರೆದು ಬರ್ಕೊಳ್ಳಿ, ಝೆಡ್ ಬೈ ಎಕ್ಸ್. ವೈ ಬದಲು ಏನು ಹಾಕ್ಕೋಬೇಕು, 1. ಅರ್ಥ ಆಗ್ತಿದೆಯಲ್ವಾ. ಯುನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಝೆಡ್ ಎಲ್ಲಿದೆ, ಮೇಲ್ಗಡೆ ಇದೆಯಾ, ಕೆಳಗಡೆ ಇದೆಯಾ, ಮೇಲ್ಗಡೆ ಇದ್ದರೆ ವೈ ಬೈ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಝೆಡ್ಗೆ 1. ಅರ್ಥ ಆಗ್ತಿದೆಯಲ್ವಾ. ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಕ್ಸ್ ಮೇಲ್ಗಡೆ ಇದೆಯಾ, ಕೆಳಗಡೆ ಇದೆಯಾ, ಮೇಲ್ಗಡೆ ಇದ್ದರೆ ಝೆಡ್ ಬೈ ವೈ ಇಂಟು 1. ವಿನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಕೆಳಗಡೆ ಇದೆಯಾ, ಮೇಲ್ಗಡೆ ಇದೆಯಾ, ಕೆಳಗಡೆ ಇದೆ. ಝೆಡ್ ಎಕ್ಸ್ ಇಂಟು ಕೆಳಗಡೆ ಇದ್ದರೆ ಅದು 1 ಬೈ ವೈ ಇದ್ದಂಗೆ. 1 ಬೈ ವೈಗೇನು, -1 ಬೈ ವೈ ಸ್ಕ್ವೇರ್. ವಿನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ವಿಲಿ ಝೆಡ್ಡು ಮೇಲ್ಗಡೆ ಇದೆಯಾ, ಕೆಳಗಡೆ ಇದೆಯಾ, ಮೇಲ್ಗಡೆ ಇದೆ. ಎಕ್ಸ್ ಬೈ ವೈ ಹಂಗೆ ಇಟ್ಕೊಳ್ಳಿ, ಝೆಡ್ಗೆ 1. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಬ್ಲ್ಯೂಲಿ ಎಕ್ಸ್ ಮೇಲ್ಗಡೆ ಇದೆಯಾ, ಕೆಳಗಡೆ ಇದೆಯಾ, ಮೇಲ್ಗಡೆ ಇದ್ದರೆ ವೈ ಬೈ ಝೆಡ್ ಇಂಟು 1. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಮೇಲ್ಗಡೆ ಇದೆಯಾ, ಕೆಳಗಡೆ ಇದೆಯಾ, ಎಕ್ಸ್ ಬೈ ಝೆಡ್ ಇಂಟು 1. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಝೆಡ್ ಕೆಳಗಡೆ ಇದೆಯಾ, ಮೇಲ್ಗಡೆ ಇದೆಯಾ, ಕೆಳಗಡೆ ಇದ್ದರೆ ಎಕ್ಸ್ ವೈ ಇಂಟು -1 ಬೈ ಝೆಡ್ ಸ್ಕ್ವೇರ್. ಇದು ಮುಗೀತು. ಈಗ ನೀಟಾಗಿ ಬರ್ಕೊಳ್ಳೋಣ. ಇನ್ನು ಹೇಳಿ, ಯು ಇದೇನಾಗುತ್ತೆ ಹೇಳಿ, ಪ್ಲಸ್ ಇಂಟು ಮೈನಸ್ ವೈ ಝೆಡ್ ಬೈ ಎಕ್ಸ್ ಸ್ಕ್ವೇರ್. ಆಮೇಲೆ ವೈ ಬೈ ಎಕ್ಸ್, ಆಮೇಲೆ ಝೆಡ್ ಬೈ ವೈ, ಆಮೇಲೆ -ZX ಬೈ ವೈ ಸ್ಕ್ವೇರ್, ಆಮೇಲೆ ಎಕ್ಸ್ ಬೈ ವೈ, ಆಮೇಲೆ ವೈ ಬೈ ಝೆಡ್, ಆಮೇಲೆ ಎಕ್ಸ್ ಬೈ ಝೆಡ್, ಆಮೇಲೆ -XY ಬೈ ಝೆಡ್ ಸ್ಕ್ವೇರ್. ಇಲ್ಲೇನು ಬರ್ಕೋಬೇಕು, ಪ್ಲಸ್ ಬರ್ಕೋಬೇಕು, ಮೈನಸ್ ಬರ್ಕೋಬೇಕು ಹೇಳಿ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -YZ ಬೈ ಎಕ್ಸ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ. ಈ ಥರ ಓಪನ್ ಮಾಡಿ ಬ್ರ್ಯಾಕೆಟು, ಗೊತ್ತಾಯ್ತಲ್ವಾ.
ಫಸ್ಟು ಪ್ಲಸ್ ಇಂಟು ಮೈನಸ್ ಮೈನಸ್ಸು ವೈ ಝೆಡ್ ಬೈ ಎಕ್ಸ್ ಸ್ಕ್ವೇರ್ ಬರ್ದಾದ್ಮೇಲೆ ಏನು ಮಾಡಬೇಕು, ಈ ರೋ ಕಾಲಮ್ನ ಬಿಟ್ಬಿಡ್ಬೇಕು. ಉಳಿದಿರೋದು ಎಷ್ಟು ಎಲಿಮೆಂಟು, ಇದು ಇದು ಇದು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಏನು ಆನ್ಸರ್ ಬರುತ್ತೆ ಅದೇ ಬರ್ಕೊಳ್ಳಿ. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಆನ್ಸರಲ್ಲಿ ಪ್ಲಸ್ ಬಂದರೆ ಮೈನಸ್ ಬರೀರಿ, ಮೈನಸ್ ಬಂದರೆ ಪ್ಲಸ್ ಬರೀರಿ. ಆಯ್ತಲ್ವಾ? ಈಗ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಇರಲಿ. ಇದೇನಾಗುತ್ತೆ ಝೆಡ್. ಇದನ್ನ ಮಲ್ಟಿಪ್ಲೈ ಮಾಡೋದು ಯಾವ ಥರ ಹೇಳ್ತೀನಿ ನೋಡಿ. ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡಿ. ಝೆಡ್ ಎಕ್ಸ್ ಇಂಟು ಎಕ್ಸ್ ವೈ ಅಂದರೆ ಏನು, ಎಕ್ಸ್ ಸ್ಕ್ವೇರ್ ವೈ ಝೆಡ್. ಕರೆಕ್ಟ್ ಅಲ್ವಾ? ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಒಂದು ಸ್ಟೆಪ್ ಜಾಸ್ತಿನೇ ಆಗಲಿ ಬೇಕಿದ್ರೆ, ಡೈರೆಕ್ಟಾಗಿ ಮಾಡೋದು. ಇಲ್ಲಿ ಪ್ಲಸ್ ಇಂಟು ಮೈನಸ್, ಸಾರಿ ಪ್ಲಸ್ ಇಂಟು ಪ್ಲಸ್ನ ನಾವೇನಂತ ಬರ್ಕೋಬೇಕು, ಮೈನಸ್. ಎಕ್ಸ್ ಇಂಟು ಎಕ್ಸ್, ವೈ ಇಂಟು ಝೆಡ್, ವೈ ಝೆಡ್. ನ್ಯೂಮರೇಟ್ರಿಗೆ ಡಿನಾಮಿನೇಟ್ರಿಗೆ ಮಾಡ್ಕೊಳ್ಳಿ. ಈಗ ಮೈನಸ್, ಈಗೇನು ಉಳಿಯುತ್ತೆ ಹೇಳಿ. ಈಗ ನೋಡಿ ಝೆಡ್ ಬೈ ಎಕ್ಸ್ ಬರ್ಕೊಳ್ಳಿ. ಮೈನಸ್ ಝೆಡ್ ಬೈ ಎಕ್ಸ್ ಬರ್ದಾದ್ಮೇಲೆ ಈ ಝೆಡ್ ಬೈ ಎಕ್ಸ್ದು ರೋ ಕಾಲಮ್ನ ಬಿಟ್ಟರೆ ಎಷ್ಟು ಎಲಿಮೆಂಟ್ ಸಿಗುತ್ತೆ, 1 2 3 4. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಮೈನಸ್ ಝೆಡ್ ಇಂಟು ಎಕ್ಸ್ ವೈ ಅಂದರೆ ಎಕ್ಸ್ ವೈ ಝೆಡ್. ಆಮೇಲೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ, ವೈ ಇಂಟು ಝೆಡ್ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ. ಈಗ ಇದು ಗೊತ್ತಾಯ್ತಲ್ವಾ? ಝೆಡ್ ಬೈ ವೈನ ಮೈನಸ್ ಎಕ್ಸ್ ವೈ ಝೆಡ್ ಸ್ಕ್ವೇರ್ ಹೆಂಗೆ ಮಾಡೋದು, ಪ್ಲಸ್ ಇಂಟು ಮೈನಸ್ ನ್ಯೂಮರೇಟರ್ ಮಾಡ್ಕೊಳ್ಳಿ. ಎಕ್ಸ್ ವೈ ಝೆಡ್ಡು, ಇದು ವೈ ಝೆಡ್ ಸ್ಕ್ವೇರ್. ಆಮೇಲೆ ಇದನ್ನ ಇದಕ್ಕೆ, ಕರೆಕ್ಟ್ ಅಲ್ವಾ? ಪ್ಲಸ್ ಇಂಟು ಪ್ಲಸ್ ಬದಲು ಏನು ಬರ್ಕೋಬೇಕು ಇಲ್ಲಿ ಹೇಳಿ, ಏನಾಗುತ್ತೆ? ಎಕ್ಸ್ ವೈ ಬೈ ವೈ ಝೆಡ್. ಕರೆಕ್ಟ್ ಅಲ್ವಾ? ಆಮೇಲೆ ಪ್ಲಸ್ ಹೇಳಿ ವೈ ಬೈ ಎಕ್ಸ್. ಅರ್ಥ ಆಯ್ತಲ್ವಾ? ಈಗ ಹೇಳಿ, ಈ ರೋ ಕಾಲಮ್ ವೈ ಬೈ ಎಕ್ಸ್ ರಿಲೇಟೆಡು ಕಾಲಮ್ ಮತ್ತು ರೋ ತೆಗೆದ್ರೆ ಉಳಿಯೋದು 4 ಎಲಿಮೆಂಟ್ ಯಾವುದು? ಝೆಡ್ ಬೈ ವೈ ಮೈನಸ್ ಝೆಡ್ ಬೈ ಎಕ್ಸ್ ಸ್ಕ್ವೇರ್, ಎಕ್ಸ್ ಝೆಡ್ ಎಕ್ಸ್ ಬೈ ವೈ ಸ್ಕ್ವೇರ್, ವೈ ಬೈ ಝೆಡ್ ಎಕ್ಸ್ ಬೈ ಝೆಡ್. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಏನು ಬರುತ್ತೆ? ಝೆಡ್ ಎಕ್ಸ್ ಬೈ ವೈ ಝೆಡ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇರೋದು ಏನಾಗುತ್ತೆ, ಪ್ಲಸ್. ಝೆಡ್ ಎಕ್ಸ್ ವೈನ ಏನಂತ ಬರಿಬೋದು, ಎಕ್ಸ್ ವೈ ಝೆಡ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಝೆಡ್. ಕರೆಕ್ಟ್ ಅಲ್ವಾ? ಇದು ಅಳಿಸ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಗೊತ್ತಲ್ವಾ ನಿಮಗೆ? ಏನು ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಅಂದರೆ -1 ಬೈ ಎಕ್ಸ್ ಸ್ಕ್ವೇರ್. ಈಗ ನೀಟಾಗಿ ಬರ್ಕೊಳ್ಳೋಣ ಇದನ್ನ. ಹೇಳಿ ಏನಾಗುತ್ತೆ ಇದು ನೀಟಾಗಿ ಕ್ಯಾನ್ಸಲ್ ಮಾಡಿ. ಹೇಳಿ ಈಸ್ ಈಕ್ವಲ್ ಟು ಮೈನಸ್ ವೈ ಝೆಡ್ ಬೈ ಎಕ್ಸ್ ಸ್ಕ್ವೇರ್. ಇಲ್ಲಿ ವೈ ಕ್ಯಾನ್ಸಲ್ ಆಗುತ್ತೆ, ಝೆಡ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಎಕ್ಸ್ ಸ್ಕ್ವೇರ್ ಬೈ ನೋಡಿ, ವೈ ಕ್ಯಾನ್ಸಲ್ ಆದರೆ ವೈ ಕೆಳಗಡೆ ವೈ ಝೆಡ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ವೈ ಝೆಡ್ ಹಂಗೆ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ ಮೈನಸ್ ಝೆಡ್ ಬೈ ಎಕ್ಸ್ ಹಂಗೆ ಇಟ್ಕೊಳ್ಳಿ. ಇಲ್ಲೇನು ಕ್ಯಾನ್ಸಲ್ ಆಗುತ್ತೆ, ವೈ ಹೋಯ್ತಾ, ಝೆಡ್ ಹೋಯ್ತಾ, ಉಳಿಯೋದೇನು ಮೈನಸ್ ಎಕ್ಸ್ ಬೈ ಝೆಡ್. ಇಲ್ಲಿ ವೈ ಹೋದರೆ ಇಲ್ಲಿ ಉಳಿಯೋದೇನು ಮೈನಸ್ ಎಕ್ಸ್ ಬೈ ಝೆಡ್. ಗೊತ್ತಾಗ್ತಿದೆಯಲ್ವಾ? ವೈ ಕ್ಯಾನ್ಸಲ್ ಆದರೆ ಮೈನಸ್ ಎಕ್ಸ್ ಬೈ ಝೆಡ್ ಪ್ಲಸ್ ಹೇಳಿ ವೈ ಬೈ ಎಕ್ಸ್ ಹಂಗೆ ಇಟ್ಕೊಳ್ಳಿ. ಇದನ್ನ ಝೆಡ್ ಕ್ಯಾನ್ಸಲ್ ಆದರೆ ಉಳಿಯೋದೇನು ಎಕ್ಸ್ ಬೈ ವೈ ಪ್ಲಸ್ ವೈ ಝೆಡ್ ಹೋದರೆ ಉಳಿಯೋದೇನು ಎಕ್ಸ್ ಬೈ ವೈ. ಕರೆಕ್ಟ್ ಅಲ್ವಾ? ನೋಡಿ ಈಸ್ ಈಕ್ವಲ್ ಟು, ಈಗ ನೋಡಿ ಇದು ಕ್ಯಾನ್ಸಲ್ ಆದರೆ 0 ಇಂಟು ಎನಿಥಿಂಗ್ ಇಸ್ 0. ಇದನ್ನ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಝೆಡ್ ಎಕ್ಸ್ ಬೈ ಎಕ್ಸ್ ಝೆಡ್ ಅಥವಾ ಝೆಡ್ ಎಕ್ಸ್ ಬರ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಇದು ಝೆಡ್ ಎಕ್ಸ್ ಬೈ ಎಕ್ಸ್ ಝೆಡ್. ನೋಡಿ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದಲ್ವಾ, ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಇದನ್ನ ಮೇಲ್ಗಡೆಗೆ, ಇದನ್ನ ಕೆಳಗಡೆ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದು ಡೈರೆಕ್ಟ್ ಆ ಥರ ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಇಂಟು ಎಕ್ಸ್ ಝೆಡ್. ಅದೇ ಥರ ಇದು ಆ ಥರನೇ ಮಾಡಿ. ಹೇಳಿ ವೈ ಎಕ್ಸ್ ಬೈ ಎಕ್ಸ್ ವೈ ಪ್ಲಸ್ ವೈ ಎಕ್ಸ್ ಬೈ ಎಕ್ಸ್ ವೈ. ಅದನ್ನ ಬೇಕಿದ್ರೆ ಎಕ್ಸ್ ವೈ ಬೇಕಾದರೂ ಬರ್ಕೋಬೋದು.
ಅರ್ಥ ಆಯ್ತಲ್ವಾ? ಏನಾಗುತ್ತೆ? ಪ್ಲಸ್ ವೈ ಎಕ್ಸ್ ಬೈ ಎಕ್ಸ್ ವೈ ಪ್ಲಸ್ ವೈ ಎಕ್ಸ್ ಬೈ ಎಕ್ಸ್ ವೈ. ಕ್ಯಾನ್ಸಲ್ ಆದರೆ ಉಳಿಯೋದೇನು? 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1. ಇದು ಕ್ಯಾನ್ಸಲ್ ಆದರೆ 1 ಉಳಿಯುತ್ತೆ. ಇದು ಕ್ಯಾನ್ಸಲ್ ಆದರೆ ಇಲ್ಲಿ ಕ್ಯಾನ್ಸಲ್ ಆದರೆ ಇಲ್ಲಿ ಕ್ಯಾನ್ಸಲ್ ಆದರೆ ಟೋಟಲ್ 4 ಅಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ? ಪ್ರೂವ್ ದಟ್ ಏನಂತ ಇರೋದು ನಮಗೆ 4 ಅಂತಲೇ ಇರೋದಲ್ವಾ? ಪ್ರೂವ್ ಆಯ್ತಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಯು ಈಸ್ ಈಕ್ವಲ್ ಟು ವೈ ಝೆಡ್ ಬೈ ಎಕ್ಸ್, ವಿ ಅಂದರೆ ಝೆಡ್ ಎಕ್ಸ್ ಬೈ ವೈ, ಡಬ್ಲ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ಬೈ ಝೆಡ್. ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಯು ಏನಿದೆ? ವೈ ಝೆಡ್ ಬೈ ಎಕ್ಸ್, ವಿ ಏನು ಝೆಡ್ ಎಕ್ಸ್ ಬೈ ಡಬ್ಲ್ಯೂ ಅಂದರೆ ಎಕ್ಸ್ ವೈ ಬೈ ಝೆಡ್. ಡೋ ಆಫ್ ಯು ಕಾಮ ವಿ ಕಾಮ ಡಬ್ಲ್ಯೂ ಡಿವೈಡ್ ಬೈ ಡೋ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಅಂದರೆ ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ವೈ ಬೈ ಡೋ ಯು ಬೈ ಡೋ ಝೆಡ್. ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ, ಡೋ ವಿ ಬೈ ಡೋ ಝೆಡ್. ಡೋ ಡಬ್ಲ್ಯೂ ಬೈ ಡೋ ಎಕ್ಸ್, ಡೋ ಡಬ್ಲ್ಯೂ ಬೈ ಡೋ ವೈ, ಡೋ ಡಬ್ಲ್ಯೂ ಬೈ ಡೋ ಝೆಡ್. ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ವೈ ಝೆಡ್ನ ಹಂಗೆ ಇಟ್ಕೊಳ್ಳಿ. 1 ಬೈ ಎಕ್ಸ್ಗೇನು ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಝೆಡ್ ಬೈ ಎಕ್ಸ್ ಇಟ್ಕೊಳ್ಳಿ, ವೈಗೆ 1. ಯುನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ವೈ ಬೈ ಎಕ್ಸ್ ಇಟ್ಕೊಳ್ಳಿ, ಝೆಡ್ಗೆ 1. ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಝೆಡ್ ಬೈ ವೈ ಇಟ್ಕೊಳ್ಳಿ, ಎಕ್ಸ್ಗೆ 1. ವಿನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಝೆಡ್ ಎಕ್ಸ್ ಇಟ್ಕೊಳ್ಳಿ, ವೈಗೆ 1 ಬೈ ವೈಗೆ ಮೈನಸ್ 1 ಬೈ ವೈ ಸ್ಕ್ವೇರ್. ವಿನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಎಕ್ಸ್ ಬೈ ವೈ ಇಟ್ಕೊಳ್ಳಿ, ಝೆಡ್ಗೆ 1. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ವೈ ಬೈ ಝೆಡ್ ಇಟ್ಕೊಳ್ಳಿ, ಎಕ್ಸ್ಗೆ 1. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ ಬೈ ಝೆಡ್ ಇಟ್ಕೊಳ್ಳಿ, ವೈಗೆ 1. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಎಕ್ಸ್ ವೈ ಇಟ್ಕೊಳ್ಳಿ, 1 ಬೈ ಝೆಡ್ಗೇನು ಮೈನಸ್ 1 ಬೈ ಝೆಡ್ ಸ್ಕ್ವೇರ್. ಇದನ್ನ ನೀಟಾಗಿ ಮಲ್ಟಿಪ್ಲೈ ಮಾಡಿ ಬರ್ತೀವಿ. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡೋದು ಗೊತ್ತಲ್ವಾ? ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಝೆಡ್ ಇಂಟು 1 ಅಂದರೆ ವೈ ಝೆಡ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಆ ಥರ ಗೊತ್ತಾಗ್ತಿದೆಯಲ್ವ? ಆ ಥರ ಬರುತ್ತೆ. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಝೆಡ್ ಬೈ ಎಕ್ಸ್ ರೋ ಕಾಲಮ್ ತೆಗೀರಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಎಕ್ಸ್ ಎಕ್ಸ್ ವೈನ ನೀವು ಝೆಡ್ ಎಕ್ಸ್ ಸ್ಕ್ವೇರ್ ವೈ ಬೇಕಾದರೂ ಬರ್ಕೊಳ್ಳಿ, ಅಥವಾ ಎಕ್ಸ್ ಸ್ಕ್ವೇರ್ ವೈ ಝೆಡ್ ಬೇಕಾದರೂ ಬರ್ಕೊಳ್ಳಿ. ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೇರ್ ಬೈ ವೈ ಝೆಡ್. ನೆಕ್ಸ್ಟು ಮೈನಸ್ ಝೆಡ್ ಬೈ ಎಕ್ಸ್ ರೋ ಕಾಲಮ್ ತೊಗೊಳ್ಳಿ. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಎಕ್ಸ್ ವೈ ಝೆಡ್ ಬೈ ವೈ ಝೆಡ್ ಸ್ಕ್ವೇರು. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಇರೋದನ್ನ ಮೈನಸ್ಸು ಎಕ್ಸ್ ವೈ ಬೈ ವೈ ಝೆಡ್ ಆಗುತ್ತೆ. ನೆಕ್ಸ್ಟು ವೈ ಬೈ ಎಕ್ಸು ಇದನ್ನ ತೊಗೊಂಡಾಗ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಝೆಡ್ ಎಕ್ಸ್ ಬೈ ವೈ ಝೆಡ್ಡು ಮೈನಸ್ ಝೆಡ್ ಎಕ್ಸ್ ವೈ ಬೈ ವೈ ಸ್ಕ್ವೇರ್ ಝೆಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಇದು ಕ್ಯಾನ್ಸಲ್ ಆದರೆ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರಲ್ಲಿ ವೈ ಝೆಡ್ ಹೋದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ, ಇಲ್ಲಿ ವೈ ಝೆಡ್ ಉಳಿಯುತ್ತೆ. ಇದು ಹಂಗೆ ಇಟ್ಕೊಳ್ಳಿ. ಮೈನಸ್ ಝೆಡ್ ಬೈ ಎಕ್ಸ್, ಇಲ್ಲಿ ವೈ ಮತ್ತು ಝೆಡ್ ಕ್ಯಾನ್ಸಲ್ ಆದರೆ ಇಲ್ಲಿ ಬರೀ ಎಕ್ಸ್ ಉಳಿಯುತ್ತೆ, ಇಲ್ಲಿ ಬರೀ ಝೆಡ್ ಉಳಿಯುತ್ತೆ. ಇಲ್ಲಿ ವೈ ಬೈ ಹೋದರೆ ಎಕ್ಸ್ ಬೈ ಝೆಡ್, ಮೈನಸ್ ಎಕ್ಸ್ ಬೈ ಝೆಡ್ ಮೈನಸ್ ಎಕ್ಸ್ ಬೈ ಝೆಡ್. ಇಲ್ಲಿ ಝೆಡ್ ಕ್ಯಾನ್ಸಲ್ ಆದರೆ ಎಕ್ಸ್ ಬೈ ವೈ, ವೈ ಸ್ಕ್ವೇರ್ ಝೆಡ್ ಹೋದರೆ ಇಲ್ಲಿ ವೈ ಝೆಡ್ ಹೋದರೆ ಇಲ್ಲಿ ಎಕ್ಸ್ ಉಳಿಯುತ್ತೆ, ಇಲ್ಲಿ ವೈ ಉಳಿಯುತ್ತೆ. ಆಮೇಲೆ ಇದು 0 ಆಗಿಬಿಡುತ್ತೆ, ಬಿಟ್ಬಿಡಿ. ಇದನ್ನ ಮಲ್ಟಿಪ್ಲೈ ಮಾಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಇಂಟು ಎಕ್ಸ್ ಝೆಡ್ ಎಕ್ಸ್ ಬೈ ಎಕ್ಸ್ ಝೆಡ್. ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಎಕ್ಸ್ ಬೈ ಎಕ್ಸ್ ಝೆಡ್. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವೈ ಎಕ್ಸ್ ಬೈ ಎಕ್ಸ್ ವೈ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವೈ ಎಕ್ಸ್ ಬೈ ಎಕ್ಸ್ ವೈ. ಇದು ಕ್ಯಾನ್ಸಲ್ ಆದರೆ 1, ಇದು ಕ್ಯಾನ್ಸಲ್ ಆದರೆ 1, ಇದು ಕ್ಯಾನ್ಸಲ್ ಆದರೆ 1. ಟೋಟಲ್ ಎಷ್ಟಾಯಿತು? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.